ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಛಂದಸ್ಸು ಅಂದ್ರೇನು, ಅದರೊಳಗೆ ಎಷ್ಟು ಅಂಶಗಳು ಬರ್ತಾವ ಅನ್ನೋದನ್ನ ನೋಡೋಣ ಬನ್ನಿ. ಛಂದಸ್ಸು ಅಂದ್ರೆ ಏನಪ್ಪಾ? ಕಾವ್ಯ ಅಥವಾ ಶ್ಲೋಕಗಳನ್ನು ನಿರ್ದಿಷ್ಟ ಲಯ, ತಾಳ ಮತ್ತು ನಿಯಮಗಳೊಂದಿಗೆ ರಚಿಸುವ ವಿಧಾನ. ಇನ್ನೂ ಸರಳವಾಗಿ ಹೇಳಬೇಕು ಅಂತಂದ್ರ ಕವಿತೆ ಅಥವಾ ಶ್ಲೋಕವನ್ನು ಅನುಸರಿಸಿ ಬರೆಯುವ ಕಲೆಯನ್ನು ಛಂದಸ್ಸು ಅಂತ ಹೇಳಿ ಕರಿತೀವಿ. ಇದ್ರೊಳಗ 2 ವಿಧಗಳು ಬರ್ತಾವು, ಅಂಶಗಳು ಬರ್ತಾವು. ಯಾವಪ್ಪ ಅಂದ್ರ ಲಘು ಮತ್ತ ಗುರು. ಏನಪ್ಪ? ಕಡಿಮೆ ಸಮಯದಲ್ಲಿ ಉಚ್ಚರಿಸುವ ಅಕ್ಷರವನ್ನು ಲಘು ಅಂತೇಳಿ ಕರಿತೀವಿ. ಏನಪ್ಪಾ? ಕಡಿಮೆ ಸಮಯದೊಳಗು ಉಚ್ಚಾರಣೆ ಏನ್ ಮಾಡ್ತೀವಲ್ಲ ಅದಕ್ಕ ಲಘು ಅಂತೇಳಿ ಕರಿತೀವಿ. ಉದಾಹರಣೆಗೆ ಕ, ತ, ನ, ಮ. ಇನ್ನು ಗುರು, ಹೆಚ್ಚು ಸಮಯ ತೆಗೆದುಕೊಂಡು ಉಚ್ಚರಿಸುವ ಅಕ್ಷರಗಳೇ ಗುರು. ಉದಾಹರಣೆಗೆ ಕ ಇರ್ಬೋದು, ನೀ ಇರ್ಬೋದು, ಪೂ ಇರ್ಬೋದು, ಮೇ ಇರ್ಬೋದು. ಈ ರೀತಿಯಾಗಿ ಇನ್ನೂ ಹೆಚ್ಚಿನ ವಿವರಣೆಯನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಂತ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ನಿನ್ನಿನ ವಿಡಿಯೋದಲ್ಲಿ ಏನ್ ನೋಡಿದ್ವಪ್ಪ? ಛಂದಸ್ಸು ಅಂದ್ರೇನು, ಅದ್ರ ಸೂತ್ರ ಏನು ಅನ್ನೋದನ್ನ ನೋಡಿದ್ವಿ. ಇವತ್ತೇನಪ್ಪ? ಛಂದಸ್ಸಿನಲ್ಲಿ ಮುಖ್ಯವಾಗಿ 3 ವಿಧಗಳು ಬರ್ತಾವು. ಒಂದನೇದ್ಯಾವುದು? ಪ್ರಾಸ. ಪ್ರಾಸ ಅಂದ್ರೇನು? ಒಂದು ನಿರ್ದಿಷ್ಟ ವ್ಯಂಜನವು ಪದ್ಯದ ಪ್ರತಿ ಸಾಲಿನ ಆದಿ, ಮಧ್ಯ ಮತ್ತೆ ಅಂತ್ಯದಲ್ಲಿ ನಿಯಮಿತವಾಗಿ ಬರುವುದೇ ಪ್ರಾಸ. ಅಂದ್ರೆ ಏನಪ್ಪಾ? ಈಗ ಕಾವ್ಯದ ಪ್ರತಿ ಸಾಲಿನ 1 ಮತ್ತು 2ನೆಯ ಸ್ವರಗಳ ನಡುವೆ ಬರುವ ಪ್ರಾಸ ಆದಿ ಪ್ರಾಸ ಆಗಿರ್ತತಿ. ಪ್ರತಿ ಸಾಲಿನ ಮಧ್ಯದಲ್ಲಿ ಬರುವ ಪ್ರಾಸವು ಮಧ್ಯ ಪ್ರಾಸವಾಗಿರ್ತತಿ. ಇದು ಸಾಮಾನ್ಯವಾಗಿ ಮೊದಲ ಸಾಲಿನಲ್ಲಿ, ಅದರಲ್ಲೂ ಹಾಗೆಯೇ ಪ್ರತಿ ಸಾಲಿನ ಅಂತ್ಯದಲ್ಲಿ ಬರುವ ಪ್ರಾಸವೇ ಅಂತ್ಯಪ್ರಾಸ. ಹೌದಾ? 2ನೇದ್ದು ಯಾವ್ದಪ್ಪ? ಯತಿ. ಯತಿ ಅಂದ್ರೇನು? ಕಾವ್ಯವನ್ನು ವಾಚಿಸುವಾಗ ಅರ್ಥಕ್ಕೆ ಅಡ್ಡಿಯಾಗದಂತೆ ಉಚ್ಚರಿಸಲು ಉಸಿರು ತೆಗೆದುಕೊಳ್ಳಲು ನಿಲ್ಲಿಸುವ ತಾಣ. ಏನಂತಪ್ಪ ಯತಿ ಅಂದ್ರ? ಕಾವ್ಯವನ್ನು ವಾಚಿಸುವಾಗ ಅರ್ಥಕ್ಕೆ ಅಡ್ಡಿಯಾಗದಂತೆ ಉಸಿರು ತೆಗೆದುಕೊಳ್ಳಲು ನಿಲ್ಲಿಸುವ ತಾಣಕ್ಕನ ಯತಿ ಅಂತ ಕರಿತೀವಿ. ಗಣ ಅಂದ್ರೆ ಏನು? ಗುಂಪು ಅಂತೇಳಿ ಕರಿತೀವಿ. ಈ ಛಂದಸ್ಸಿನೊಳಗ ಮಾತ್ರಾಗಣ, ಅಕ್ಷರಗಣ ಮತ್ತ ಅಂಶಗಣಗಳೆಂಬ 3 ವಿಧಗಳು ಬರ್ತಾವು. ಹೌದಾ? ಮಾತ್ರಾಗಣ ಅಂತೇಳಿ ಅಂದ್ರ ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡುವುದೇ ಮಾತ್ರಾಗಣ. ಹೌದಾ? 3, 4 ಮತ್ತು 5 ಮಾತ್ರೆಗಳಿಗೆ ಒಂದೊಂದು ಗಣ ಮಾಡಲಾಗುವುದು. ಸಾಲಿನಲ್ಲಿರುವ ಎಲ್ಲಾ ಮಾತ್ರೆಗಳನ್ನು ಗಣಗಳಾಗಿ ವಿಂಗಡಿಸಲಾಗುವುದು. ಒಂದನೇದೇನಪ್ಪ? ಮಾತ್ರೆ. ಮಾತ್ರೆ ಅಂದ್ರೇನು? ಅಕ್ಷರವನ್ನು ಉಚ್ಚರಿಸಲು ಬೇಕಾದ ಕಾಲವನ್ನು ಮಾತ್ರೆ ಎಂದು ಅಳೆಯಲಾಗುವುದು. ಲಘು. ಲಘು ಅಂದ್ರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನ ಲಘು ಅಂತೇಳಿ ಕರಿತೀವಿ. ಇದಾದ್ರ ಸಿಂಬಲ್ ಎನ್ನುವರು. ಲಘು ಎನ್ನುವರು. 3ನೇದ್ದು ಯಾವುದು? ಗುರು. ಗುರು ಅಂದ್ರೇನು? 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ಗುರು ಅಂತೇಳಿ ಕರಿತೀವಿ. ಪ್ರಸ್ತಾರ. ಪ್ರಸ್ತಾರ ಅಂದ್ರೇನು? ಲಘು ಗುರುಗಳನ್ನು ಗುರುತಿಸುವ ಕ್ರಿಯೆಯನ್ನು ಪ್ರಸ್ತಾರ ಹಾಕುವುದು ಅಂತ ಹೇಳಿ ಅಂತೀವಿ. ಅಕ್ಷರಗಳಲ್ಲಿ ಗುರು ಎನಿಸುವ ಲಕ್ಷಣಗಳು ಹೆಂಗಿರ್ತಾವಪ್ಪ ಅಂತ ಹೇಳಿ ಅಂದ್ರ ದೀರ್ಘಾಕ್ಷರ. ಈಗ ಶಾಲೆ, ಶಾ. ಹೌದಾ? ಇಲ್ಲಿ ಏನ್ ಬರ್ತದಪ್ಪ? ಇದು ದೀರ್ಘಾಕ್ಷರ. ಗುರು ಫಸ್ಟ್ ಬರ್ತೈತಿ, ಆಮೇಲೆ ಲಘು ಬರ್ತೈತಿ. ಹೌದಾ? ನೆಕ್ಸ್ಟ್ ಒತ್ತಕ್ಷರದ ಹಿಂದಿನ ಅಕ್ಷರ ಏನಿರ್ತೈತಿ ಅಂತ. ಒತ್ತಿನಣೆ. ಇಲ್ಲಿ ನೋಡ್ರಿ, ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗ್ತೈತಿ? ಗುರು ಆಗ್ತೈತಿ. ಇದು ಲಘು ಆಗ್ತಾವ. ಹೌದಾ? ಅನುಸ್ವಾರದಿಂದ ಕೂಡಿರುವ ಅಕ್ಷರಗಳು. ಅನುಸ್ವಾರದಿಂದ ಕೂಡಿರುವ ಅಕ್ಷರಗಳು ಯಾವ ರೀತಿ ಬರ್ತೈತಿ? ಬಂದನು, ಬೈ. ಇದು ಅನುಸ್ವಾರ. ಹೌದಾ? ಇಲ್ಲೇನಾಗ್ತೈತಿ? ಗುರು ಆಗ್ತೈತಿ. ವಿಸರ್ಗದಿಂದ ಕೂಡಿರುವ ಅಕ್ಷರ. ಹೌದಾ? ದುಃಖ. ಇಲ್ಲೇನ್ ಬರ್ತೈತಿ? ಇದು ಗುರು ಬರ್ತೈತಿ, ಆಮೇಲೆ ಲಘು ಬರ್ತೈತಿ. ವ್ಯಂಜನಾಕ್ಷರದಿಂದ ಕೂಡಿದ ಅಕ್ಷರ. ಮನದೋಳ್. ಮನ ಲಘು ಆಗ್ತೈತಿ. ದೋಳ್ ಏನಾಗ್ತೈತಪ್ಪ? ಗುರು ಆಗ್ತೈತಿ. ಇಲ್ಲಿ ಐ ಸ್ವರವಿರುವ ಅಕ್ಷರ. ಕೈ, ಮುಗಿ. ಕೈಗೆ ಏನ್ ಬರ್ತೈತಪ್ಪ? ಗುರು ಬರ್ತೈತಿ. ಮುಗಿ ಏನ್ ಬರ್ತೈತಿ? ಲಘು ಬರ್ತೈತಿ. ಅವು
ಸ್ವರವಿರುವ ಅಕ್ಷರ ಮೌನ ಅವು ಹೌದಾ. ಇದು ಏನಾಗ್ತೈತಿ ಗುರು, ಇದು ಲಘು ಹೌದಾ. ಇದೆಲ್ಲ ಏನಪ್ಪ ಷಟ್ಪದಿಯ 3 ಮತ್ತು 6ನೆಯ ಪಾದದ ಕೊನೆಯ ಅಕ್ಷರವಾಗಿರುತ್ತ. ಮಾತ್ರಾಗಳ ಆಧಾರಿತ ಛಂದಸ್ಸುಗಳು ಅಂಥೇಳಿ ಇಲ್ಲಿ ಕಂದಪದ್ಯ, ಷಟ್ಪದಿ, ರಗಳೆ ಅಂತೇಳಿ 3 ಬರ್ತಾವ್. ಕಂದಪದ್ಯ ಅಂದ್ರೇನು? 4 ಸಾಲಿನ ಪದ್ಯಗಳನ್ನ ಕಂದಪದ್ಯ ಅಂತ ಹೇಳಿ ಕರಿತೀವಿ. ಅದ್ರ ಲಕ್ಷಣ ಹೆಂಗಿರ್ತಾವು ಅಂತ ಹೇಳಿ ಅಂದ್ರ 4 ಪಾದಗಳು ಇರುತ್ತದೆ. ಪ್ರತಿಯೊಂದು ಪಾದದಲ್ಲೂ ನಿರ್ದಿಷ್ಟ ಮಾತ್ರೆಗಳಿರುತ್ತದೆ. 3ನೇದ್ ಲಕ್ಷಣ ಏನಂದ್ರೆ ಯತಿ ಮತ್ತೆ ಪ್ರಾಸ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಇದನ್ನ ಉದಾಹರಣೆ ಸಹಿತ ನೋಡ್ಬಿಟ್ಟಿವಿ ಅಂದ್ರ ಗೊತ್ತಾಗ್ತೈತಿ. ಏನಪ್ಪ ಉದಾಹರಣೆ ಸಹಿತ ನೋಡೋಣ. ಕಾವೇರಿಯಿಂದ ಮಾ ಗೋದಾವರಿ ಹೊರಮಿರ್ದು ನಾಡ ದ ಕನ್ನಡದೋಳ್ ಧಾವಿಸಿದ ಜನಪದಂ ವಸುಧಾ ವಳಯ ವಿಲೀನ ವಿಷದ ವಿಷಯ ವಿಶೇಷಂ ಹೌದಾ. ಇಲ್ಲಿ ನೋಡ್ರಿ ದೀರ್ಘಾಕ್ಷರ ಏನಾಗ್ತತಿ? ಗುರು ಆಗ್ತೈತಿ. ಮತ್ತೆ ಒತ್ತಾಕ್ಷರ ದಿಂದಿನ ಅಕ್ಷರ ಕೂಡ ಏನಾಗ್ತೈತಪ್ಪ? ಗುರು ಆಗ್ತೈತಿ. ಅನುಸ್ವಾರ ಬಂದಲ್ಲೂ ಕೂಡ ಏನಾಗ್ತೈತಿ? ಗುರು ಆಗ್ತೈತಿ. ವ್ಯಂಜನ ಅಕ್ಷರದಿಂದ ಕೂಡಿದ ಅಕ್ಷರ ಕೂಡ ಏನಾಗ್ತೈತಪ್ಪ? ಗುರು ಆಗ್ತೈತಿ. ನೆಕ್ಸ್ಟ್ ಕ್ಲಾಸ್ ಒಳಗ ಲೈವ್ ಆಗಿ ತೋರಿಸ್ತೀನಿ.